ಫೆಬ್ರವರಿ 22ರಂದು ನಡೆದ ಅಂಜುಮಾನ್ ಇಸ್ಲಾಮಿಯಾ ಚುನಾವಣೆಯಲ್ಲಿ ವ್ಯಾಪಕವಾದ ಅಕ್ರಮ ನಡೆದಿದ್ದು, ಈ ಅಕ್ರಮದ ತನಿಖೆಯನ್ನು ನಡೆಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿ, ಲೋಕಾಯುಕ್ತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ವಕ್ಫ್ ಅಧಿಕಾರಿ ಹಾಗೂ ವಕ್ಫ್ ಸಲಹಾ ಸಮಿತಿಗೆ ಅಂಜುಮಾನ್ ಇಸ್ಲಾಮಿಯಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಮನವಿ ಸಲ್ಲಿಸಿದರು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ನಿಸಾರ್ ಅಹಮದ್ ಅವರು ಮಾತನಾಡಿ, ಚುನಾವಣೆಯಲ್ಲಿ ನಡೆದಿರುವ ಅಕ್ರಮವನ್ನು ತನಿಖೆ ನಡೆಸಿ ಚುನಾವಣೆಯ ಅಕ್ರಮಕ್ಕೆ ನ್ಯಾಯ ಒದಗಿಸಬೇಕು ಮತ್ತು ಈಗ ಆಗಿರುವ ಸಮಿತಿಯನ್ನು ತಡೆ ಹಿಡಿದು ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ತುಂಬಾ ಅನ್ಯಾಯ ಆಗಿದೆ ಸರ್. ಈ ಒಬ್ಬಟ್ಟು ಚುನಾವಣೆ ನಡೀತಲ್ಲ, ಅದರಲ್ಲಂತೂ ಮೂರು ಜನದ್ದು ನಾಲ್ಕು ಜನದ್ದು ಕಾರಡ್ ಮಾಡಿದ್ದಾರೆ. ನಾವು ಒಂದು ಸೋಷಿಯಲ್ ಸರ್ವಿಸ್ ಮುಂಚೆನೇ ಮಾಡ್ಕೊಂಡು ಬರ್ತಾ ಇದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ. ಈಗ ಒಬ್ಬ ಚೇರ್ಮನ್ಗಳು ಇದ್ದಾರಲ್ಲ, ಶಾಹಿದ್ ಅವರು ಅಂತ, ಅವರು ಎಲ್ಲ 57 ಜನ ಕ್ಯಾಂಡಿಡೇಟ್ಗಳಿಗೆ ಅವರು ಸಪೋರ್ಟ್ ಮಾಡಬೇಕು. ಅವರು ಒಂದೇ ಟೀಮಿಗೆ ಮಾತ್ರ ಅವ್ರು ಸೀಮಿತ ಆಗಿದ್ರು. ಇದು ಒಂದು ಫಸ್ಟ್. ಇಲ್ಲಿ ನೋಡಿ ಮೂರು ಕಾರ್ಡ್ಗಳು ಮಾಡಿದ್ದಾರೆ. ಇಂಥ ಅವರೇ ಕಾರ್ಡ್ ಮೂರು ಕಾರ್ಡ್ ಮಾಡಿದ್ದಾರೆ. ಇದಕ್ಕೆಲ್ಲ ನಾವು ಎಂಗೇಜ್ ಮಾಡಬೇಕು. ನಾವು ಇಲ್ಲಿ 0 ಅಂದ್ರೆ ನಾವು ವೋಟಿಂಗ್ ತಗೊಂಡಿರೋದು. ನಮ್ಗೆ ನೋಡಿ ಇಷ್ಟು 717 ಮತವನ್ನು ಬಿದ್ದಿದೆ, ಅದು ಒರಿಜಿನಲ್ ಮತವನ್ನು. ನಾವು ಇಲ್ಲಿ ಫೇಕ್ ಅಂತೂ ಏನು ಇದು ಮಾಡಿಲ್ಲ. ದಯವಿಟ್ಟು ನಮಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶಹಬುದ್ದೀನ್ ಅವರು ಮಾತನಾಡಿ, ಈ ಚುನಾವಣೆಯಲ್ಲಿ 57 ಸ್ಪರ್ಧಿಗಳು ಸ್ಪರ್ಧಿಸಿದ್ದು 21 ಜನ ಗೆದ್ದಿದ್ದು, ಬಾಕಿ 36 ಜನರಿಗೆ ವ್ಯಾಪಕವಾದ ರೀತಿಯಲ್ಲಿ ಅನ್ಯಾಯವಾಗಿದೆ ಎಂದರು. 22ನೇ ತಾರೀಕು 2ನೇ ತಿಂಗಳು 2025ರಂದು ಚಿಕ್ಕಮಗಳೂರಿನಲ್ಲಿ ಅಂಜುಮನ್ ಇಸ್ಲಾಮಿಯಾ ಮುಸಾಫಿರ್ ಖಾನದ ಒಂದು ಸಮಿತಿ ಇದೆ. ಇದು ಒಕ್ಬೋರ್ಡಿನ ಒಳಗೆ ಬರುತ್ತೆ. ಒಕ್ಬೋರ್ಡಿನ ಒಳಪಟ್ಟಿರ್ತದೆ. ಇದು ಅಧೀನದಲ್ಲಿರುತ್ತದೆ, ಒಕ್ಬೋರ್ಡಿನ ಅಧೀನದಲ್ಲಿರ್ತದೆ. ಈ ಚುನಾವಣೆಯು ವ್ಯಾಪಕವಾದ ಅಕ್ರಮದಿಂದ ಕೂಡಿದೆ. ಅಕ್ರಮದಿಂದ ಕೂಡಿದೆ ಮತ್ತು ಭ್ರಷ್ಟಾಚಾರದಿಂದ ಕೂಡಿದೆ. ಯಾಕೆಂದರೆ ಚುನಾವಣೆ ಘೋಷಣೆ ಆದಾಗಲಿಂದ ನಾವು ನೋಡ್ತಾ ಇದ್ದೀವಿ ಚುನಾವಣೆ ಯಾವ ರೀತಿ ನಡೀತಾ ಇದೆ ಅಂದರೆ, ಈ ನಿಸಾರ್ ಅಹಮದ್ ಅಂತ ಬೆಂಗಳೂರಿನ ವಕ್ಫ್ ಅಧಿಕಾರಿಗಳು ಈ ಚುನಾವಣಾಧಿಕಾರಿಗಳಾಗಿ ಚುನಾವಣೆ ನಿರ್ವಹಿಸಿದ್ದಾರೆ. ಸರ್, ಚುನಾವಣೆ ನಡೆದ ದಿನದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ವೋಟ್ ಹಾಕಿದ್ರೆ ಅಲ್ಲಿ ಶಾಹಿ ಆಗಬೇಕು, ಶಾಹಿ ಗುರುತು ಹಾಕ್ಬಿಟ್ಟು ಬೆರಳಿಗೆ ಶಾಹಿ ಗುರುತು ಹಾಕಬೇಕು. ಆದರೆ ಮತದಾರರಿಗೆ ಅವರು ಮಾರ್ಕ್ ಪೆನ್ನಿನ ಮೂಲಕ ಮತದಾನ ಮಾಡುವುದರ ಮೂಲಕ ಅವರಿಗೆ ಆ ಶಾಹಿ ಅಳಿಸೋಗಿ ಮತ್ತೆ ಮರುಮತದಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೇನು ಮಾಡಿದ್ದಾರೆ ಅಂದರೆ, ಮತದಾರರ ಚೀಟಿಯಲ್ಲಿ ಒಂದೇ ಹೆಸರಿನ ಮೂರು ಕಾರ್ಡ್ ಇದೆ, 4 ಕಾರ್ಡ್ ಇದೆ, ಒಂದೇ ಹೆಸರಿನ. ಈ ರೀತಿ ಅಕ್ರಮವೆಸಗಿದ್ದಾರೆ. ಮತ್ತು 5,000 ಠೇವಣಿ ಕಟ್ಸ್ಕೊಂಡಿದ್ದಾರೆ. ಆ ಠೇವಣಿ ವಾಪಸ್ ಕೊಡಲ್ಲ ಅಂತ ಈ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ. ಇವರು ಇಲ್ಲಿನ ಸ್ಥಳೀಯರ ಕುಮ್ಮಕ್ಕು ಮತ್ತು ಕಾಣದ ಕೈವಾಡಗಳು ಯಾವ್ಯಾವ ಇದ್ದಾರೆ, ಅವ್ರ ಕುಮ್ಮಕ್ಕಿನಿಂದ ಇವತ್ತು ಚುನಾವಣೆ ನಡೆಸಿದ್ದಾರೆ. 57 ಜನ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದರು. ಆದರೆ 21 ಸಮಿತಿಯ ಸದಸ್ಯರಿಗೆ 36 ಜನ ಸೋತಿದ್ದಾರೆ. ಯಾವ ರೀತಿ ಸೋತಿದ್ದಾರೆ ಅಂದರೆ, 10 ಓಟಿಂದ ಸೋತಿದ್ದಾರೆ, 20 ಓಟಿಂದ ಸೋತಿದ್ದಾರೆ, 8 ಓಟಿಂದ ಸೋತಿದ್ದಾರೆ, 5 ಓಟಿಂದ ಸೋತಿದ್ದಾರೆ. ಯಾವ ರೀತಿ ಅಕ್ರಮ ನಡೆದಿದೆ ಅಂದರೆ, ಇವತ್ತು ಈ ರೀತಿ ಅಕ್ರಮ ಎಸಗಿ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಎಸಗಿ ಪ್ರಜಾಪ್ರಭುತ್ವದ ನಿಯಮಗಳನ್ನು ಗಾಳಿಗೆ ತೂರಿ ದಮನಕಾರಿ ನೀತಿಯನ್ನು, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ದಮನಕಾರಿ ನೀತಿಯನ್ನು ಅನುಸರಿಸಿದ್ದಾರೆ. ಇದರ ಹಿಂದೆ ಯಾರ್ಯಾರಿದೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತರಿಗೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ವಕ್ಫ್ ಮಂಡಳಿಗೆ ಸಹ ಇದನ್ನು ದೂರು ಸಲ್ಲಿಸಿದ್ದೀವಿ. ಇದರ ಬಗ್ಗೆ ಕುಲಂಕುಷವಾದ ತನಿಖೆ ಆಗಬೇಕು. ಇದರ ಹಿಂದೆ ಯಾರ್ಯಾರಿದ್ದಾರೆ, ಈ ರೀತಿ ಯಾರು ಕೈವಾಡ ಈ ರೀತಿ ಮಾಡಿಬಿಟ್ಟು ಅಕ್ರಮವೆಸಗಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮತ್ತು ಅಧಿಕಾರಿಗಳಿಗೆ ತತ್ಕ್ಷಣ ಏನು ಅಧಿಕಾರಿಗಳು ಇದಕ್ಕೆ ಶಾಮೀಲಾಗಿದ್ದಾರೆ ಈ ಅಕ್ರಮದಲ್ಲಿ, ಅವರಿಗೆ ಅಮಾನತ್ ಮಾಡಬೇಕು. ಚುನಾವಣೆ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರುತ್ತೆ ಚುನಾವಣೆ ಅಂದರೆ ಏನು ಅಂತ. ಇದು 57 ಜನರು ನಿಂತಿದ್ದಲ್ಲ, ಇದರಲ್ಲಿ 21 ಜನ ಗೆದ್ದಿದ್ದಾರೆ. ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಮೇಲೆ. ಆದರೂ ಒಂದು ಮಾತು ಹೇಳೋದು ಏನಂತ ಹೇಳಿದರೆ, ಜೈಲಲ್ಲಿರೋರ್ದು ವೋಟ್ ಆಗುತ್ತೆ, ಹೊರಗಡೆ ಕುವೈತಲ್ಲಿ ಸೌದಿಯಲ್ಲಿ ಇರೋರ್ದು ಎಲ್ಲ ವೋಟ್ ಆಗಿರುತ್ತೆ. ಕಾರ್ಡ್ಗಳು ನಮ್ಮ ಗಮನಕ್ಕೆ ತಂದಿಲ್ಲ. ಕಾರ್ಡೆಲ್ಲ ಒಬ್ಬೊಬ್ಬರೇ ಮಾಡ್ಕೊಂಡಿರೋದು, 2,000 ಕಾರ್ಡು, 1,000 ಕಾರ್ಡ್ ಎಲ್ಲ ಈ ಥರ ಎಲ್ಲ ಅವ್ಯವಸ್ಥೆ ಆಗಿದೆ.
ಇದಕ್ಕೆ ಕಡಿವಾಣ ಆಗಬೇಕು. ಪ್ಲಸ್ಸು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಅಧ್ಯಕ್ಷರಾಗಿರ್ತಾರೆ. ವಕ್ಫ್ ಅಧೀನದಲ್ಲಿ ಬರುತ್ತೆ ಅದು. ನಮ್ಮ ಎಸ್ ಪಿ ಸಾಹೇಬರು ಸೆಕ್ರೆಟರಿ ಆಗಿರ್ತಾರೆ. ಇದೆಲ್ಲ ವಕ್ಫ್ ಅಂದರೆ ಒಂದು ಇಲಾಖೆ ಇದು. ಇದರಲ್ಲಿ ಭಾಳಷ್ಟು ಅವ್ಯವಸ್ಥೆ ಆಗಿದೆ. ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆದಿಲ್ಲ. ಭಾಳಷ್ಟು ಜನರಿಗೆ ತೊಂದರೆ ಆಗಿದೆ. ಇದನ್ನು ತನಿಖೆ ಮಾಡಬೇಕು, ಸರಿಯಾಗಿ ಒಂದು ತನಿಖೆ ಆದೇಶ ನೀಡಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ ಸರ್. ಸಾರ್ವಜನಿಕರಿಗೆ ನಾನು ಏನು ತಿಳಿಸೋದೇನೆಂದರೆ, ಇದು ಆಗಿರೋದು ಬಹಳ ಅನ್ಯಾಯ. ಯಾಕಂದರೆ ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಇರೋದು. ನಮಗೆ ಪ್ರಜಾಪ್ರಭುತ್ವ ಹಕ್ಕಿದೆ. ನಾವು ಯಾವ ಕಾರಣಕ್ಕೂ ಸಂವಿಧಾನ ಅಡಿಯಲ್ಲಿದೆ. ನಮ್ಮ ಭಾರತೀಯರು ಯಾವ ಕಾನೂನು ಸಂವಿಧಾನ ಬಿಟ್ಟು ಹೋಗಬಾರ್ದು. ನಾವು ಸಂವಿಧಾನ ಅಡಿಯಲ್ಲಿ ಏನಿರುತ್ತೆ ಅದು ನಾವು ಪಾಲಿಸಬೇಕು. ಹೀಗೀಗ ಏನಾಗ್ಬಿಟ್ಟಿದೆ, ವಕ್ಫ್ ಬೋರ್ಡ್ ಅಧ್ಯಕ್ಷರು ಕೆಲವರು ಇದ್ದಾರೆ, ಹಂಬಕ್ ಮಾಡಿದ್ದಾರೆ. 57 ಜನದಲ್ಲಿ 21 ಆಯ್ಕೆ ಆಗಿದ್ದಾರೆ. ಆ 21 ಜನ ಆಯ್ಕೆ ಹಿಂಭಾಗದಿಂದ ಬಂದು ಓಟನ್ನು ಪಡ್ಕೊಂಡಿದ್ದಾರೆ. ಸೀಲಿದೆಯಲ್ಲ, ಮಾರ್ಕರ್ ಪೆನ್ ಹಾಕಿದ್ದಾರೆ. ಆ ಮಾರ್ಕರ್ ಸಂವಿಧಾನ ಅಡಿಯಲ್ಲಿಲ್ಲ. ಶಾಹಿ ಹಾಕಬೇಕು. ಮಾರ್ಕರ್ ಪೆನ್ ಎಲ್ಲಿಂದ ಬಂತು? ಯಾವ ಕಾರಣಕ್ಕೂ ಬಂತು? ಅದು ಉದ್ದೇಶ ಏನಂದರೆ, ಆ ಮಾರ್ಕರ್ ಪೆನ್ ಇದೆಯಲ್ಲ, ಅದು ಈಸಿಯಾಗಿ ಅಳಿಸಿ ಬೇರೆ ಕಾರ್ಡಲ್ಲಿ ಹಾಕಿಸಿ ಒಂದು 10-15 ಅವ್ರ ಕಡೆ ಅವ್ರಿಗೆ ಹಾಕ್ಸ್ಕೋಬೇಕಂತ ಇದು ಯಾವಾಗಲೂ ಬೆಳಗ್ಗೆ ಏನು ನಡೆದಿಲ್ಲ. ಇದು ನಡೆದಿದೆ ತಾತೂರಿ ಮಧ್ಯಾಹ್ನ ಮೇಲೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಅಂಜುಮಾನ್ ಇಸ್ಲಾಮಿಯಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಎಲ್ಲ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು.